ಆ್ಯಂಡ್ ಡಿಸ್ಕೌಂಟ್ ಪ್ಲೀಸ್ ಅಟ್ಲೀಸ್ಟ್ ಮಿನಿಮಮ್. ಹೌದು, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಲ್ಲಿ. ಕರೆಕ್ಟ್ ಅವರು ಭೈರಪ್ಪ ಮತ್ತೆ ಇನ್ನೊಂದು ಜೋಗಿ, ನೀವು ಹೇಳಿದ್ರಲ್ಲಿ ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ, ಮತ್ತೆ ಶಿವರಾಮ್ ಕಾರಂತ್. ಅದನ್ನು ಎಲ್ಲ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದೆಲ್ಲ ಹೇಳಿದ್ಮೇಲೆ ಉತ್ಸಾಹದಲ್ಲಿ ನಾವೇನೇನೋ ಹೇಳಿದ್ಮೇಲೆ ಹಿಂಗೆ ಇರ್ಬೋದು ಅನ್ಕೊಳ್ತೀನಪ್ಪ ಅಂತ ಅನ್ಬೇಕು ಎಂಡಲ್ಲಿ. ಇದೆ ಅಂತ ಹೇಳ್ಬಾರ್ದು. ಸರ್ ನಮಸ್ತೆ ಸರ್, ನಿಮ್ಮ ಕೂರ್ಮಾವತಾರ ಮೂವಿ ನೋಡಿದ್ದೆ ಸರ್. ಹೌದಾ? ಸರ್ ಬಂದಿರಲ್ಲ ಗಿರೀಶ್ ಬಂದಿದ್ರು, ನಾವು ನಿಮ್ಮನ್ನೇ ಸುಮಾರು ಹೊತ್ತು ನೋಡ್ತಾ ಇದ್ವಿ. ಸೊ ನಾವಿವತ್ತು ಬಂದಿರೋದು ಮಂಗಳೂರಿನ ಲಿಟ್ರೇಚರ್ ಫೆಸ್ಟಿವಲ್ 2025ಕ್ಕೆ. ಸೊ ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಅದ್ಭುತವಾಗಿ ಪ್ರೋಗ್ರಾಮ್ ನಡೀತಾ ಇದೆ, ಇನ್ನೂ ಕೂಡ ನಡೀತಾ ಇದೆ. ಇವತ್ತು 2ನೇ ದಿನ. ಸೊ ಇಲ್ಲಿ ನನ್ನ ಫೇವ್ರೇಟ್ ಆದ ಭೈರಪ್ಪನವ್ರನ್ನ ಮೀಟ್ ಮಾಡಿದ್ವಿ, ಪ್ರಕಾಶ್ ಬೆಳವಾಡಿ ಅವ್ರನ್ನ ಮೀಟ್ ಮಾಡಿದ್ವಿ. ಜೊತೆಗೆ ನಮ್ಮ ಸಿನಿಮಾದ ನಿರ್ದೇಶಕರ ದಿಗ್ಗಜ ಗಿರೀಶ್ ಕಾಸರವಳ್ಳಿ ಅವ್ರನ್ನ ಕೂಡ ಮೀಟ್ ಮಾಡಿದ್ವಿ. ಆ್ಯಂಡ್ ಅದ್ಭುತವಾಗಿ ಸ್ಪೀಚ್ ಕೊಟ್ಟರು. ನಾನು ಕೆಲವು ಟಿಪ್ಸ್ಗಳನ್ನ ಕೂಡ ಕೇಳಿದೆ. ಆ್ಯಂಡ್ ಮೊದಲಿಂದ ಸ್ಟಾರ್ಟ್ ಮಾಡೋದಾದರೆ, ಬೆಳಗ್ಗೆ ಬಂದು ಭೈರಪ್ಪನವ್ರದ್ದು ಒಂದು ಸ್ಪೀಚ್ ನಡೀತಾ ಇತ್ತು. ಸೊ ಅಲ್ಲಿ ಹೋದಾಗ ತುಂಬಾ ಅವರ ಕಥೆಗಳು, ಬರೆದಿರೋ ಕಥೆಗಳಾಗಲಿ ಆ್ಯಂಡ್ ಆ ಕಥೆ ಬರೀಬೇಕಾಗಿರೋ ಆದ ಅನುಭವಗಳನ್ನಾಗಲಿ ಎಲ್ಲನೂ ಹಂಚ್ಕೊಂಡ್ರು ನಮ್ಮ ಜೊತೆಗೆ. ತುಂಬ ಅದ್ಭುತವಾಗಿತ್ತು. ಮಾಡಿದ್ದು ಹಾಗೆ ಅಂತ ಅವರು ಹಿಂಸಾಗಿದ್ದು. ಸೊ ಈ ಥರದಲ್ಲಿ ಎಲ್ಲನೂ ಇದು ಆಮೇಲೆ ನಾವು ಮೀಟ್ ಆಗಿದ್ದು ಪ್ರಕಾಶ್ ಬೆಳವಾಡಿಯವ್ರನ್ನ. ಪ್ರಕಾಶ್ ಬೆಳವಾಡಿಯವರ ಅವ್ರ ಹತ್ರ ಸ್ವಲ್ಪ ಮಾತಾಡಿ ನಾನು ಸ್ವಲ್ಪ ಸಜೆಷನ್ನ ಕೇಳಿದೆ, ಹೆಂಗೆ ಫೋಕಸ್ ಆಗಿರೋದು ಹೆಂಗೆ ಅನ್ನೋದನ್ನೆಲ್ಲ ಕೇಳಿದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಟಿಪ್ಸ್ ಕೊಟ್ಟರು. ಅವ್ರು ಏನು ಕೊಟ್ಟರು ಅಂತ ನಾನು ವಿಡಿಯೋ ಹಾಕಿರ್ತೀನಿ. ಫೋಕಸ್ ಆಗಿ ಏನೆಲ್ಲ ಬೇರೆ ತಪ್ಪೆಲ್ಲ ಮಾಡ್ತಾ ಇದ್ವಿ ನಾವು. ತುಂಬ ಈಗಲೂ ಮಾಡ್ತಿರ್ತೀನಿ. ಮಕ್ಕಳು ಸಿಕ್ಕಿಲ್ಲ ಸಮಯಕ್ಕೆ ಏನು ಮಾಡೋಕ್ಕಾಗತ್ತೆ, ಪ್ರಯತ್ನ ಮಾಡ್ತಾನೆ ಇರಬೇಕು ಸರಿಗಿರೋಕ್ಕೆ. ಇನ್ನೇನು ಮಾಡಿ, ಅದಕ್ಕೇನು ಬೇರೆ ಪರಿಹಾರ ಇಲ್ಲ. ಏನು ತುಂಬ ಟ್ರೈ ಮಾಡ್ತೀವಿ, ಬಟ್ ಅವನಿಗೆ ಇವನಿಗೆ ಅರಿಸ್ಟಾಟಲ್ಗೆ ಹತ್ರ ಇವನ್ನ ಅಲೆಕ್ಸಾಂಡ್ರನ್ನ ಕಳಿಸ್ತಾನೆ ಅವ್ರು, ತಂದೆ ಪೀಟರ್ ಕಳಿಸ್ಬಿಟ್ಟು ಹೇಳ್ತಾನೆ ನಾವು, ನನ್ನ ಮಗನ ಬುದ್ಧಿವಂತ ಮಾಡಿ ನೀವು ಅಂತ. ಅವರು ಅವನಿಗೆ ಪಾಠ ಹೇಳ್ತಾ ಇರ್ತಾರೆ. ಅರಿಸ್ಟಾಟಲ್ನಲ್ಲ, ಪ್ಲೇಟೋನು ನಂಗೆ ಮರ್ತೋಗಿದೆ. ಅರಿಸ್ಟಾಟಲ್ ಪ್ಲೇಟೋ. ಅವನು ಪಾಠ ಮಾಡ್ತಾ ಇರ್ತಾನೆ. ಅವನು ಪಾಠ ನಡೀತಾ ಇರ್ಬೇಕಾದ್ರೆ ರಾಜ ಬಂದು ನೋಡ್ತಾ ಇರ್ತಾನೆ, ಅಪ್ಪ ನನ್ನ ಮಗ ಕಲಿತಾ ಇದ್ದಾನೆ. 1 ತಿಂಗಳಾಗ್ತಾ 2 ತಿಂಗಳು 3 ತಿಂಗಳಾಗುತ್ತೆ, ಏನು ಮುಂದೆನೇ ಹೋಗಿರಲ್ಲ ಅದು. ಅವನು ಬಂದು ಹೇಳ್ತಾನೆ, ಅವನು ಪ್ರಿನ್ಸ್, ಅವನು ರಾಜ್ಕುಮಾರ, ಅವನು ಮುಂದೆ ಜಗತ್ತನ್ನು ಆಳವನು. ಅವನು ನೀನು ಇಷ್ಟು ಟೈಮ್ ತೊಗೊಂಡ್ರೆ ಅವ್ನು ಹೇಳ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತ ಕೇಳ್ತಾನೆ ಆಯಿತಾ. ಅದಕ್ಕೆ ಅವನು ಹೇಳ್ತಾನೆ ಅರಿಸ್ಟಾಟಲ್, ಯುವರ್ ಮ್ಯಾಜೆಸ್ಟಿ, ದೇರ್ ಇಸ್ ನೋ ರಾಯಲ್ ರೋಡ್ ಟು ಲರ್ನಿಂಗ್ ಅಂತ. ಅಷ್ಟೇ, ನಾವು ಯಾರು. ಆ್ಯಂಡ್ ಅದಾದಮೇಲೆ ಗಿರೀಶ್ ಕಾಸರವಳ್ಳಿ ತುಂಬ ವೇಟ್ ಮಾಡ್ತಿದ್ದಂಥ ಒಂದು ಪ್ರೋಗ್ರಾಮ್ ಅಂದರೆ ಅದು ಗಿರೀಶ್ ಕಾಸರವಳ್ಳಿ ಅವ್ರನ್ನ ಮೀಟ್ ಆಗೋದಕ್ಕೆ. ಸೊ ಅವರ ಒಂದು ಪುಸ್ತಕ ಬಿಂಬ ಮತ್ತು ಬಿಂಬನ, ಅವರು ಇಷ್ಟು ದಿನ ಡೈರೆಕ್ಷನ್ ಮಾಡಿದಂತಹ ಎಲ್ಲ ಸಿನಿಮಾಗಳ ಒಂದು ಆ ಕಥೆಗಳ ಬಗ್ಗೆ, ಸಿನಿಮಾದ ಬಗ್ಗೆ ಬರೆದಿರೋ ಪುಸ್ತಕ ಇದು. ಆ್ಯಂಡ್ ಅದನ್ನು ತಗೋಬೇಕು ಅಂತ ಆಸೆ ಆಗ್ತಾ ಇದೆ ಅವರ ಸ್ಪೀಚನ್ನು ಕೇಳಿದ ಮೇಲೆ. ಆ್ಯಂಡ್ ಅವರು ಕೂಡ ನನಗೆ ಸಜೆಷನ್ ಕೊಟ್ಟರು, ಅದೇನು ಅನ್ನೋದನ್ನು ವಿಡಿಯೋ ಹಾಕ್ತೀನಿ. ಸೊ ಅದು ಹೆಂಗೆ ಕ್ರಿಯೇಟ್ ಮಾಡಿರ್ತೀವಿ, ಚಾಲೆಂಜ್ ಹೆಂಗೆ. ಹೌದು ಸಾಹೇಬ್ರೆ, ಈ ಬಿದ್ದರೆ ನನ್ನ ಸೊಸೆ ಬುಟ್ಟಿ ಹೇಳ್ತು. ನೀನು ಕೂಡ ಹೆಣಿಯೋದಕ್ಕಂತೂ ನಮ್ಮ ಸೊಸೆ ನಿಲ್ಲಿಸೋರು ಈ ಸುತ್ತಮುತ್ತ ಯಾರೇ ಇಲ್ಲ. ಒಂದು ಸಣ್ಣ ನೀನು ಕೂಡ ತಪ್ಪಿಕೊಂಡು ಹೋಗ್ತಿಲ್ಲ. ಮಳೆಗಾಲದಂತೂ 40-50 ಬುಟ್ಟಿ ಮಾಡ್ಲು. ಅದರಿಂದ 500-1000 ರೂಪಾಯಿ ಬತ್ತು. ಸದ್ಯ ಬಚಾವರಿ ಅಜ್ಜ, ನಾನು ಫಾರೆಸ್ಟ್ ಆಫೀಸರ್ ಅಲ್ಲ. ಇಲ್ಲ ಅಂದ್ರೆ ನಿನ್ ಕತೆ ಮುಗಿತಿತ್ತಷ್ಟೇ. ಅದೇ ಸಾಹೇಬ್ರೆ, ಬಿದಿರು ಕಡಿಬಾರ್ದು ಅನ್ನೋ ರೂಲ್ಸ್ ಇರೋದು ಗೊತ್ತಿಲ್ವಾ ನಿಂಗೆ? ಆ ಕಾರಣಕ್ಕೆ ನಿನ್ ಸೊಸೆನ ಅರೆಸ್ಟ್ ಮಾಡಬಹುದು. ಆಮೇಲೆ ಬಿಡಿಸ್ಕೊಂಬರಕ್ಕೆ ಬುಟ್ಟಿ ಬುಟ್ಟಿ ದುಡ್ಡು ಸುರಿಬೇಕಾಗುತ್ತೆ, ಗೊತ್ತಾ? ಮಳೆಗಾಲದಲ್ಲಿ
ಎಷ್ಟು ಸಲ ನೋಡ್ತಾರೆ ಬಟ್ ಯಾವತ್ತೂ ಬೇಜಾರಾಗಲ್ಲ. ಅದು ನಿಜವಾಗ್ಲೂ ಅದು ಹೆಂಗೆ ನಾವು ಶಾರ್ಟ್ ನಿಮ್ಮಿಂದ ಇನ್ಸ್ಪೈರ್ ಆಗೇ ನಾವು ಮಾಡ್ತಾರೆ. ಅದು ನಿಮ್ಮ ಥರ ನೋವೆಲ್ಸ್ಗಳನ್ನ ಓದಿ ಆ ಥರ ಅಡಾಪ್ಟ್ ಮಾಡಿ ನಾವು ಮಾಡೋ ಆ ಥರ ನಮ್ಗೆ ಬೇಜಾರಾದಾಗ ಪ್ರತಿ ಸಲ ನಾನು ನಿಮ್ಮ ಮೂವೀಸ್ ನೋಡ್ತಾ ಏನೋ ಒಂದು ಇನ್ಸ್ಪೈರ್ ಇರ್ತೀವಿ. ದೀಪ ಆಗಲಿ, ನಾಯಿನರು ಮತ್ತು ಟವರ್ ಎಲ್ಲ ನೋಡಿದಾಗ ಅದು ಒಂಥರ ಇನ್ಸ್ಪೈರ್ ಆಯ್ತು. ಅದು ಹೆಂಗೆ ಕ್ರಿಯೇಟ್ ಮಾಡಿದ್ರು ನೀವು ಅಂತ ನನಗೆ. ಓಕೆ, ಈಗ ನನ್ನ ಜೊತೆಗೆ ನಮ್ಮ ಫ್ರೆಂಡ್ ಇದ್ದಾರೆ, ಲಿಟ್ರೇಚರ್ ಇಂಗ್ಲೀಷ್ ವಿಭಾಗದ ಮಧುರ ಅವರು. ಸೊ ಹೇಳಿ ಮಧುರ ಅವರೇ, ಹೇಗೆ ಅನಿಸ್ತಾ ಇದೆ? ನಾನು ಸೆಕೆಂಡ್ ಟೈಮ್ ಬರೋದು. ಸೊ ಆ್ಯಸ್ ಯೂಶುವಲ್ ಒಳ್ಳೆ ಅನಿಸ್ತಾ ಉಂಟು. ಮತ್ತು ಈ ಥರ ನಮ್ಮ ಮಂಗಳೂರಲ್ಲಿ ಮಾಡೋದು ತುಂಬ ಅಪರೂಪ. ಸೊ ಫ್ರೀಯಾಗಿ ನಡೆಸ್ತಿದ್ದಾರೆ, ಲೈಕ್ ಏನು ರಿಜಿಸ್ಟ್ರೇಷನ್ ಫೀಸ್ ಇಲ್ಲ. ಸೊ ಆ್ಯಂಡ್ ನಮ್ಮ ಈಗ ಯೂತ್ಸಿಗೆ ನಾವು ಎಲ್ಲಿ ಯೂಟ್ಯೂಬಲ್ಲಿ ನೋಡ್ತಿರ್ತೇವೆ ಅವ್ರ ಪಾಡ್ಕಾಸ್ಟ್ ಎಲ್ಲ, ಅಂಥವ್ರನ್ನೆಲ್ಲ ಕರೆಸಿ ಫೇಮಸ್ ಡೈರೆಕ್ಟರ್ಸ್, ರೈಟರ್ಸ್ ಎಲ್ಲ ಕರೆಸಿ ನಮಗೆ ಮೀಟ್ ಮಾಡುವ ಅವಕಾಶ ಕೊಟ್ಟಿದ್ದಾರೆ. ಸೊ ನನಗೆ ಅದು ತುಂಬ ಲೈಕ್ ದೊಡ್ಡದಂತ ಫೀಲ್ ಆಗ್ತದೆ. ಸೊ ಮತ್ತೆ ನಿಮಗೆ ಕ್ಯೂರಿಯಾಸಿಟಿ ಯಾರನ್ನ ಮೀಟ್ ಆಗಬೇಕು ಅಂತ? ಆ್ಯಕ್ಚುಲಿ ನನಗೆ ನಿನ್ನೆ ಅಣ್ಣಮಲೆ ಅವ್ರು ಬಂದಿದ್ರು. ಸೊ ಅವರನ್ನು ಮೀಟ್ ಆಗಬೇಕಂತ ಕ್ಯೂರಿಯಾಸಿಟಿ ಇತ್ತು. ಅವ್ರು ಮುಂಚೆ ನಾವು ಉಡುಪಿಯಲ್ಲಿ ನಾವು ಒಂದು ಸ್ಕೂಲಲ್ಲಿ ಓದ್ತಿರುವಾಗ ಬಂದು ಭಾಷಣ ಕೊಟ್ಟಿದ್ರು. ಸೊ ನಿನ್ನೆ ಸಹ ಒಮ್ಮೆ ಹೋಗಿ ಅವರನ್ನು ಒಮ್ಮೆ ಅವ್ರದ್ದು ಸ್ಪೀಚ್ ಕೇಳುವಂಥ ಆಸೆ ಇತ್ತು, ಬಟ್ ಆಗಲಿಲ್ಲ. ಸೊ ಇವತ್ತು SL ಭೈರಪ್ಪ ಬುಕ್ಸ್ ಓದಲಿಲ್ಲ, ಬಟ್ ತುಂಬ ಕೇಳಿದ್ದೆ. ನೀವು ಹೇಳಿದ್ರಿ, ಇವರು ಪರ್ವ ಬಗ್ಗೆ ಹೇಳ್ತಿದ್ರು. ಸೊ ಇವ್ರು ಯಾರು, ಹೇಗಿದ್ದಾರಂತ ಒಮ್ಮೆ ಕುತೂಹಲ ಇತ್ತು. ಸೊ ಹಾಗೆ SL ಭೈರಪ್ಪನ ನೋಡ್ಲಿಕ್ಕೆ ಬಂದದ್ದು. SL ಭೈರಪ್ಪನ ಮೀಟ್ ಆಗಿ ಖುಷಿ ಆಯ್ತು. ಈಗ ಅವ್ರ ಬುಕ್ಸ್ ಓದ್ತೀರಾ ಅಂತ ಅನ್ಕೊಂತೀನಿ. ಇನ್ನು ಹೋಗಿ ಓದ್ದೆ. ಅಂಡ್ ಗಿರೀಶ್ ಕಾಸರವಳ್ಳಿ ಬಗ್ಗೆ ನಿಮಗೆ ಗೊತ್ತಿತ್ತಾ? ನಾನು ತಬರನ ಕತೆ ನಮಗೆ MA ಅಲ್ಲಿತ್ತು, ತಬರನ ಕತೆ ಬುಕ್ ಓದಲಿಕ್ಕೆ ಮತ್ತು ಮೂವಿ ಎಲ್ಲ ನೋಡಲಿಕ್ಕೆ. ಸೊ ಹಾಗೆ ಬಟ್ ನಾನು ಮೂವಿ ನೋಡಿದ್ದೆ, ಬಟ್ ನಂಗೆ ಇವರು ಗಿರೀಶ್ ಕಾಸರವಳ್ಳಿ ಡೈರೆಕ್ಟ್ ಮಾಡಿದಂತ ಗೊತ್ತಿರಲಿಲ್ಲ. ಸೊ ನೀವು ಹೇಳುವಾಗ ನನಗೆ ಶಾಕ್ ಆಯಿತು, ಲೈಕ್ ಗಿರೀಶ್ ಕಾಸರವಳ್ಳಿ ಅಂತ. ಗಿರೀಶ್ ಕಾಸರವಳ್ಳಿ ನಿಜ ನನಗೆ ಒಂದು ಬೇಜಾರು ಏನಾಯ್ತು ಅಂದರೆ, ನಿಜವಾಗ್ಲೂ ವಯಸ್ಸಾಯ್ತಲ್ಲ ಅವರಿಗೆಲ್ಲ ಅಂತ. ಹೌದು ನೋಡಿ SL ಭೈರಪ್ಪರಿಗೆ ಸ್ವಲ್ಪ ನಡೆಯೋಕ್ಕಾಗ್ತಲ್ಲ, ಅಷ್ಟು ವಯಸ್ಸಾಯ್ತು. ಹೌದು, ಅವರು ಗಿರೀಶ್ ಕಾಸರವಳ್ಳಿ ಸುಮಾರು ಲೈಕ್ ಫಿಲ್ಮ್ ಟರ್ಮ್ಸ್ ಎಲ್ಲ ಯೂಸ್ ಮಾಡಿದ್ರು. ಈಡಿಪಸ್ ಕಾಂಪ್ಲೆಕ್ಸ್ ಮತ್ತು ಕ್ಲೋಸ್ಅಪ್ ಶಾಟ್ಸ್ ಮತ್ತು ಸ್ಪೇಸ್ ಆ್ಯಂಡ್ ಟೈಮ್ ಬಗ್ಗೆ ಮಾತಾಡಿದ್ರು. ಇದೆಲ್ಲ ದೊಡ್ಡ ಸಿನಿಮ್ಯಾಟೋಗ್ರಫಿ ಕ್ರಿಸ್ಟೋಫರ್ ನೋಲಾನ್ ಅವರೆಲ್ಲ ಮಾತಾಡ್ತಾರೆ. ಅವರು ಅಷ್ಟು ಡೀಪ್ ಆಗಿದ್ದಾರೆ ಸಿನಿಮಾದಲ್ಲಿ. ಮತ್ತೆ ನೋಡಿದ್ರೆ ಅವರು ಸ್ಟೇಜ್ ಬಿಟ್ಟು ಕೆಳಗಡೆ ಬಂದ ಮಾತಾಡಲ್ಲ, ಮಾತಾಡಲ್ಲ, ಜಾಸ್ತಿ ಮಾತಾಡ್ಲಿಲ್ಲ, ಬಟ್ ಕೇಳ್ತಾರೆ, ಕೇಳಿಸ್ಕೊಂತಾರೆ, ಬಟ್ ಮಾತಾಡಲ್ಲ. ಅದಕ್ಕೆ ಹೇಳಲ್ಲ, ಲೆಜೆಂಡ್ಸ್ ಜಾಸ್ತಿ ಮಾತಾಡಲ್ಲ. ಮತ್ತೆ ತುಂಬಾ ಜನ ಬಂದಿದಾರಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೆಲ್ಲ ಜನ ಬರ್ತಾರೆ ಅಂತ ಅಲ್ವಾ. ಈ ಸತಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಫಾಲೋ ಮಾಡ್ಬೋದು, ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಅಂತ. ಓಕೆ, ಶ್ರೀ ವಿಜಯನಾಮ ಸಂವತ್ಸರ. ಶ್ರೀರಾಮ್ ಭುವನ ಪ್ರಿಯಂ ಸರ್ ಹೇಳ್ತಿದ್ರೆ ಹೇಳಿ ಸರ್. ಭುವನ ಪ್ರಿಯಂ ಇಲ್ವಲ್ಲ ಸರ್? ಓಲವಾ ಏನದು? ನಾ ಪ್ರಿಯಂ 90% ಸರಿ ಹೇಳಿದಾರ ಸರ್. ಒಂದು ಅಕ್ಷರನ ನೀವು ಭುವನಾಶ್ರಯಂ ಉತ್ತರ ನೋಡಿ ಸರಿ ಇದೆ ಸರ್ ನೀವು ಹೇಳಿದ್ದು. ಅಲ್ಲ ಮೇಡಮ್, ನಿಮ್ಮಲ್ಲಿ ಏನ್ ಮಾತಾಡ್ತಾ ಇದ್ದೇನೆ, ಇದಕ್ಕೆ ಏನಂತಾರೆ? ಧ್ವನಿಗೆ ತದ್ಭವ ರೂಪ ದನಿ. ಗ್ಯಾರಂಟಿನಾ ಸರ್? ದನಿ. ಓಕೆ, ನೆಕ್ಸ್ಟ್. ಇದು ನಮ್ದು ಪೋರ್ಟ್ರೇಟಾ? ಈಗಲೇ ಮಾಡಿ ಕೊಡ್ತೀರಾ? ನೀವೇ ಮಾಡ್ತೀರಾ? ನಾವೇ ಮಾಡ್ಬೇಕಾ? ಅಯ್ಯೋ, ನಾವು ಮಾಡಿದ್ರೆ ಯಾವತ್ತೂ ಮಾಡಿದ್ವಿ. ಮಕ್ಕಳು ಮಾಡಿದ್ರಾ? ಇದು ಕೂಡ ಚಾನ್ಸ್ ಇರುತ್ತೆ, ನೀವು ಮಾಡ್ಬೋದು ಅಷ್ಟೇ. ಮಾಡ್ತೀರಾ? ಪೇಷನ್ಸ್ ಇಲ್ಲ ನಮಗೆ. ಸೊ ಇದು ದೀರ್ಘವಾಗಿ ಹೀಗೆ ಹಾಕೋದು, ಮತ್ತೆ ಸೇಮ್ ಬರೀತಾರ ಅರ್ಥ
ನಮ್ಮದು ಚೈತ್ರ ರಿಜಿಸ್ಟರ್ ಸಂಘಟನೆ ಇದೆ. ನಮ್ಮದಲ್ಲಿ ಏನಂದರೆ ತುಳು ಲಿಪಿಯನ್ನು ಎಲ್ಲ ಕಡೆ ಕಲಿಸ್ತೀವಿ. ಶಾಲಾ ಕಾಲೇಜ್ ಆಗಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಆಗಲಿ ಅಥವಾ ಆನ್ಲೈನ್ ಆಗಲಿ ಎಲ್ಲ ಕಡೆ ಕಲಿಸ್ತೀವಿ. ಮತ್ತು ಈಗೆಲ್ಲ ಕಾರ್ಯಕ್ರಮಗಳ ಈಗ ಕಂಬಳ ಆಗಲಿ ನೇಮ ಆಗಲಿ ಇತ್ಯಾದಿ ಕಾರ್ಯಕ್ರಮ ಆಗುವಾಗ ನಾವು ಅಲ್ಲಿಗೆ ಬಂದಿಲ್ಲಿ ಬರೆಯುವವರಿಗೆ ಸ್ವಲ್ಪ ಪ್ರಚಾರ ಆಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಆಗತ್ತೆ. ಯಾಕಂದರೆ ಇಲ್ಲಿ ತುಳು ಲಿಪಿಯನ್ನು ಶಾಲೆಯಲ್ಲಿ ಕಲಿಸಲು ಇಲ್ಲ, ಹಾಗಾಗಿ ನಾವು ಕಲಿಸುವ ಪ್ರಯತ್ನ ಮಾಡ್ತಿದ್ದೇವೆ. ತುಂಬ ಜನ ಹೆಸರು ಬರಲಿಕ್ಕೆ ಕಲಿತಿದ್ದಾರೆ, ಊರಿನ ಹೆಸರು ಕಲಿತಿದ್ದಾರೆ. ನಂತರ ಇಲ್ಲಿಂದ ಯಾರಿಗೆ ಇನ್ನು ಎಕ್ಸ್ಟ್ರಾ ಕಲಿಕ್ಕಿದ್ರೆ ಅವರು ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಲ್ಲಿ ತುಳು ಲಿಪಿಯನ್ನು ಕಲಿಬೋದು. ನಮಗೆ ಏನಂದರೆ ವೆಬ್ಸೈಟಲ್ಲಿ ಅದಕ್ಕೆ ಬೇಕಾದ ಲಿಂಕ್ ಇದೆ, ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲ ಇದೆ, ಅದರಿಂದ ಅವರು ಜಾಯ್ನ್ ಆಗ್ಬೋದು ಕ್ಲಾಸ್ಗೆ. ಅದೇ ಈಗ ವೆಬ್ಸೈಟ್ ಹೆಸರು www.jaitulnod.in. ಈಗ ಕಲಿಬೇಕಂದ್ರೆ ಹೇಗೆ ನಾವೆಲ್ಲ ಕಲಿಸಲು ಉಚಿತವಾಗಿ ಕಲಿಸ್ತೀವಿ. ಯಾವ ಏಜ್ನವ್ರು ಬೇಕಾದ್ರೆ ಕಲಿಬೋದು. ನಮ್ಮಲ್ಲಿ ಕಲಿತವರು ತುಂಬ ಏಜ್ ಅವರು ಸಹ ಕಲಿತವರಿದ್ದಾರೆ. ಸೊ ಇಲ್ಲಿ ಎಲ್ಲ ಬುಕ್ಸ್ಗಳು ಕೂಡ ಸೇಲ್ ಆಗ್ತಾ ಇದೆ. ಸೊ ಯಾವ ಬುಕ್ಸ್ ಇದೆ ನೋಡ್ಕೊಬರೋಣ. ಇದು ಜಗತ್ತು ಎಲ್ಲ ಭೈರಪ್ಪನವ್ರ ಇದು ಓದಿದ್ದೀರಾ? ದಾಟು ಇಲ್ಲ, ದಾಟು ಓದಿಲ್ಲ. ಆವರಣ ಕೂಡ ಓದಿಲ್ಲ. ಇದು ಮೂವಿ ಆಗಿದೆ, ವಂಶವೃಕ್ಷ. ನೋಡ್ತೀನಿ ಅಂದ್ರೆ ಹೇಳಿ, ಲಿಂಕ್ ಕಳಿಸ್ತೀನಿ. ವಿಷ್ಣುವರ್ಧನ್ ಇದ್ದಾರೆ. ಓ ಹೌದಾ? ಹಾಂ, ಒಳ್ಳೆ ಸ್ಟೋರಿ ಇದೆ, ಹೇಳ್ತೀನಿ. ವಂಶವೃಕ್ಷ ಬೇಕಾದ್ರೆ ಇಷ್ಟು ದೊಡ್ಡದು. ಹಾಂ, ಬಟ್ ಚೆನ್ನಾಗಿದೆ. ಒಂದು 30% ಓದಿದ್ವಿ, ಇನ್ನೂ ಓದ್ತೀವಿ. ಮೂವೀಸ್ ಉಂಟಲ್ಲ? ಇಲ್ಲ, ಇದು ಮೂವಿ ಆಗಲಿಲ್ಲ, ಇದು ಮೂವಿ ಆಗ್ತಾ ಉಂಟು. ಪರ್ವ ಉಂಟಲ್ಲ, ಪರ್ವ ಮೂವಿ ಆಗ್ತಾ ಉಂಟಾ? ಈಗ ಹೇಳಿದ್ರಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ ಪರ್ವ ಮೂವಿ ಕತೆ ಹೇಳಿದ್ನಲ್ಲ, ಅದು ಇದೇನೆ ಮೂವಿ ಆಗ್ತದೆ. ಪ್ರಕಾಶ್ ಬೆಳ್ಳಿ. ಹೌದು, ಅವರು ಕೋ ಡೈರೆಕ್ಟ್ರು. ಅದು ಯಾರು ಗೊತ್ತಾ, ಹಿಂದಿಯಲ್ಲಿ ಕಾಶ್ಮೀರ್ ಫೈಲ್ಸ್ ಮಾಡಿದ್ರಲ್ಲ, ಅವರೇ ಡೈರೆಕ್ಷನ್ ಮಾಡ್ತಾರೆ. ಹೌದಾ? ನಂಗೆ ಗೊತ್ತಾ ಅವ್ರ ಹೆಸರು, ಈಗ ನೆನ್ಪು ಬರ್ತಿಲ್ಲ. ಅವರೇ ಮಾಡಿ. ಅವ್ರು ತಷ್ಕೆಂಟ್ ಫೈಲ್ಸ್ ಮಾಡಿದ್ರು. ಹೌದಾ? ವಿಕ್ರಮ್ ಸಂಪತ್ ಹೇಳಿದ್ರಲ್ಲ, ಅವರು ಬಂದದ ಸಾವರ್ಕರ್ ಬಗ್ಗೆ ಬಂದು. ಹಾಂ, ಓಕೆ ಓಕೆ, ಅವರ ಬುಕ್ ಅವರು ಒಟ್ಟಿಗೆ ಓಕೆ. ಸದ್ಗುರುದು ಸದ್ಗುರು. ಇದು ಗಿರಿಮನೆ ಶಾಮರಾವ್ ಅಂತ ಎಲ್ಲ ಮಲೆನಾಡಿನ ಬಗ್ಗೆನೇ ಬರೆಯೋದು. ತುಂಬ ಬುಕ್ಸ್ ಇದೆ ಇವ್ರದ್ದು. ಎಷ್ಟು ಭಾಗ ಹುಡುಗರು, ಅದು ಎಷ್ಟು ಭಾಗ ಉಂಟು ಅನ್ನೋದು ಗೊತ್ತಿಲ್ಲ, ಬಟ್ ತುಂಬ ಉಂಟು. ಇಲ್ಲಿ ನೋಡಿ, 17 ಇದು 5th. ಹಾಂ, ಬಟ್ ಎಲ್ಲ ಮಲೆನಾಡು ರಿಲೇಟೆಡ್ ಕಥೆಗಳೆಲ್ಲ. ಹಾಂ, ಇದು ನೋಡಿ, ಕುವೆಂಪು ಕಾನೂರು ಗಿಡದ್ದು. ಇದು ಕೂಡ ಮೂವಿ ಆಗಿದೆ, ನೋಡಿದ್ರಾ? ನೀವು ನೋಡಿದ್ರಲ್ಲ, ಎಲ್ಲ ಕಳಿಸಿ. ಹೌದಾ? ಇದು ಈವನ್ ಇಂಗ್ಲೀಷ್ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಯಾವುದು? ನಮ್ದು ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್. ತುಂಬ ಪವರ್ಫುಲ್ ನೇಮ್ ಅದು ಅಲ್ವಾ? ಇದು ಇವತ್ತು ರಿಲೀಸ್ ಆದದ್ದು. ಇವತ್ತು ರಿಲೀಸ್ ಆಗಿದೆಲ್ಲ. ಟಿಪ್ಪು ಸುಲ್ತಾನ್. ವಿಕ್ರಮ್ ಸಂಪತ್. ಓಕೆ. ಫಾರ್ವರ್ಡ್ ಮೈಸೂರು, ದ ಸಾಗ ಆಫ್ ಮೈಸೂರು. ಇಷ್ಟು ಬರಿಬೇಕಲ್ಲ ಅಲ್ವಾ? ಆಗ್ಬೋದಾ? ಇಷ್ಟು ಓದೋದಿರಲಿ, ಇಷ್ಟು ಬರೆಯೋದು ದೊಡ್ಡದಲ್ಲ. ಇಷ್ಟು ಓದೋಕ್ಕೂ ಆಗಲ್ಲ ನಮಗೆ. ಇದು ಬುಕ್ಸ್ ಬರ್ತಾರೆ. ಶಿವ, ವೇಟಿಂಗ್ ಫಾರ್ ಶಿವ. ಕಾಶಿದು ಜ್ಞಾನವಾಪಿ. ಹಾಂ ಹಾಂ, ಅದು ಮಸೀದಿ ಅಲ್ವಾ? ಹೌದು, ಅದು ಕನ್ನಡ ವರ್ಷನ್. ವಿಕ್ರಮ್ ಸಂಪತ್ ಕನ್ನಡ ಬುಕ್ಸ್. ಶಿವನಿಗಾಗಿ ಅದು ನೋಡಿದ್ದೀರಾ? ಕಾಶಿ ಹೋಗಿದ್ವಿ ನಾವು. ಹೋಗಿದ್ರಾ? ಹೌದೌದು, ಚೆನ್ನಾಗಿ. ಹರಿಕುಮಾರ್, ನಾನು ಸಹ ಫಸ್ಟ್ ಟೈಮ್ ನೋಡಿದ್ವಿ ಬುಕ್, ಬಟ್ ಓದ್ಬೇಕು. ಆನ್ಲೈನಲ್ಲಿ ಸಿಗುತ್ತೆ. ರೇಷ್ಮೆ ಬಟ್ಟೆಗೆ ಚೆನ್ನಾಗಿದೆ ಅಂತ ವಸುಧೇಂದ್ರ. ಹೌದಾ? ಮತ್ತು ಇದರಲ್ಲಿ ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತ್. ಉತ್ತರಾಖಂಡ ಮೋಸ್ಟ್ಲಿ ಇದು ರಾಮಾಯಣ ರಿಲೇಟೆಡ್ ಅನ್ಸುತ್ತೆ. ಉತ್ತರಾಖಂಡ. ಓಕೆ. ಓ, ರಾಮಾಯಣ ಬಗ್ಗೆ ಇಲ್ಲಿ ನೋಡಿ, ರಾಮಾಯಣ ವಾಲ್ಮೀಕಿ ರಾಮಾಯಣ ನೇರ. ಆದರೆ ಮಹಾಭಾರತ ಅಂದರೆ ಪರ್ವ ಓದಬೇಕು, ರಾಮಾಯಣ ಬೇಕಂದರೆ ಉತ್ತರಾಖಂಡ ಓದಬೇಕು. ಬಟ್ ಉತ್ತರಾಖಂಡ ಒಂದು ಪಾರ್ಟ್, ರಾಮಾಯಣ ಒಂದು ಪಾರ್ಟ್. ಹಾಂ, ಅಂದರೆ ಅವ್ರದ್ದೊಂದು ವರ್ಷನ್. ಇವನ್ ನಿಮ್ಮ ಪರ್ವ ಕೂಡ ಒಂದು ಪಾರ್ಟ್ ಅಷ್ಟೇ, ಕಂಪ್ಲೀಟ್ ಹೇಳಲ್ಲ. ಹೌದು. ನನ್ನ ಕೃಷ್ಣ ಜೋಗಿ ಅವರು. ಇಲ್ಲ, ಸಾವು ಓದಿದೆ. ಇದು ಟ್ರೆಂಡಿಂಗಲ್ಲಿರೋ ಬುಕ್ ಇದು. ಇರಂಗವನ್. ಹಾಂ, ತುಂಬ ಇದು ಬರುತ್ತೆ ಅಂತಂದರೆ ಕೋಟ್ಗಳೆಲ್ಲ ಬರ್ತಾ ಇರುತ್ತೆ ಇದ್ರ ರಿಲೇಟೆಡ್. ನೀವು ಯಾವಾಗಾರು ಆದರೆ ಟೈಮ್ ಇದ್ದರೆ ಓದಿ ಇದನ್ನು. ಆ್ಯಂಡ್ ಹಸ್ತಿನಾವತಿ ಕೂಡ ಇದು ಒಳ್ಳೆ ಹೆಸರು ಮಾಡಿದ್ನು ಬುಕ್ ಇದು. ಹಸ್ತಿನಾವತಿ ಯಾವುದು ಓದಲಿಕ್ಕಾಗಿಲ್ಲ, ಬಟ್ ಇದು ಇಲ್ಲಿದೆ ನೋಡಿ, ಎಲ್ಲ ಭೈರಪ್ಪನದ್ದು. ಅಂಚು
ಯಾನ ಇಲ್ವಾ ಮೇಡಮ್? ಯಾನ ಹಾಂ. ಉಂಟಾ? ಹಾಂ, ಓಕೆ ಓಕೆ, ಇಲ್ಲಿದೆ. ಇದನ್ನು ಓದಿ ಯಾವಾಗಾದ್ರು. ಯಾನ ಇದು ಸ್ಪೇಸ್ ರಿಲೇಟೆಡ್. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಹಾಭಾರತದ್ದು. ತುಂಬ ಅದ್ರ ಬಗ್ಗೆ ವಿದುರ ಒಳ್ಳೆಯವನ ಅಲ್ವಾ, ಕೆಟ್ಟವನ? ಆ್ಯಂಡ್ ಇದು ಮಲೆನಾಡಿ ಶಿಕಾರಿ ಕಥೆಗಳು. ಆ್ಯಂಡ್ ರವಿ ಬೆಳಗೆರೆ ನೋಡಿ, ರವಿ ಬೆಳಗೆರೆ ಬುಕ್ಸ್ ಓದಿದ್ರೆ ರವಿ ಬೆಳಗೆರೆ ಸೈಕ್ ಬರೀತಾರೆ. ಸೈಕ್ ಅಂದರೆ ಸೈಕ್. ಅವ್ರದ್ದೆಲ್ಲ ಓದಿದರೆ ನಿಮಗೆ ಮರೀಲಿಕ್ಕಾಗಲ್ಲ. ಆ್ಯಂಡ್ ಇದು ಯಾವುದು? ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ. ಇದು ಮಣಿಕಾಂತ್ ಗೊತ್ತಾ ನಿಮಗೆ? ನನ್ನಮ್ಮ ಅಂದರೆ ಇಷ್ಟ, ಅಪ್ಪ ಅಂದರೆ ಆಕಾಶ, ಅವರದ್ದು ಇದು. ಇಂಗ್ಲೀಷ್ ಎಲ್ಲ ನಿಮ್ಮದೇ, ನೀವು ಹೇಳ್ಬೇಕು ಇಂಗ್ಲೀಷಲ್ಲಿ. ತುಂಬ ಅಂಡರ್ರೇಟೆಡ್ ಬುಕ್, ಟ್ಯೂಸ್ಡೇಸ್ ವಿತ್ ಮೋರಿ ಅಂತ. ಅಂದರೆ ಒಬ್ಬರು ಟೀಚರ್ ಇರ್ತಾರೆ, ಪ್ರೊಫೆಸರ್ ಇರ್ತಾರೆ, ಅವರಿಗೆ ಪ್ಯಾರಲಿಸಿಸ್ ಆಗುತ್ತೆ. ಸೊ ಪ್ಯಾರಲಿಸಿಸ್ ಆಗಿ ಬೆಡ್ ರಿಡನ್ ಆಗ್ತಾರೆ. ಸೊ ಅವರ ಒಬ್ಬರ ಸ್ಟೂಡೆಂಟ್ 30 ಇಯರ್ಸ್ ಆದಮೇಲೆ ಬಂದು ಕಾನ್ವರ್ಸೇಷನ್ಸ್ ಮಾಡ್ತಾರೆ. ಲೈಕ್ ಲೈಫ್ ಅಂದರೆ ಏನು, ಮ್ಯಾರೇಜ್ ಅಂದರೆ ಏನು, ಲವ್ ಅಂದರೆ ಏನು ಅಂತ. ಸೊ ಈ ಥರ ಕಾನ್ವರ್ಸೇಷನ್ಸ್ ಈ ಬುಕ್ಕಲ್ಲಿ ಬರ್ತಿದ್ದಾರೆ, ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್. ಓಕೆ. ಸೊ ನೇಮು ಟ್ಯೂಸ್ಡೇಸ್ ವಿತ್ ಮೋರಿ, ಓಕೆ, ಮಿಚ್ ಆಲ್ಬಮ್ ಅಂತ. ತುಂಬ ಸಿಂಪಲ್ ಆಗಿ ಉಂಟು, ಎಲ್ಲರೂ ಓದ್ಬೋದು. ಓಕೆ, ನಿಮ್ಮ ಕಡೆಯಿಂದ ಸಜೆಷನ್ ಮಾಡೋ ಬುಕ್ ಇದು. ಹಾಂ, ನಮ್ಮ ಕಡೆಯಿಂದ ಸಜೆಷನ್. ಜೈ. ಹೋಗುವ ನೆಕ್ಸ್ಟ್. ಡಾಕ್ಟರ್ SL ಭೈರಪ್ಪ, ಸಂಸ್ಕೃತದಲ್ಲಿ ಅಲ್ಲ ಓದ್ತಾರ ಬುಕ್ಸ್, ಓದ್ತಾರೆ ಸಂಸ್ಕೃತದಲ್ಲಿ. ಚೆನ್ನಾಗಿ ಬರ್ದಿರ್ಬೋದು. ಸರ್ ನಮಸ್ತೆ ಸರ್, ನಿಮ್ಮ ಕೂರ್ಮಾವತಾರ ಮೂವಿ ನೋಡಿದ್ದೆ ಸರ್. ಹೌದಾ? ಹಾಂ ಇವತ್ತು ಅವ್ರು ಬಂದಿರಲ್ಲ, ಗಿರೀಶ್ ಕಾಸರಗೋಡು ಬಂದಿದ್ರು. ನಾವು ನಿಮ್ಮನ್ನೇ ಸುಮಾರು ಹೊತ್ತು ನೋಡ್ತಾ ಇದ್ವಿ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ ಸುಮಾರು ಜನರಿಗೆ ಕೂರ್ಮಾವತಾರ ಮೂವಿ ನೋಡಿ ಅಂತ. ನಮಸ್ತೆ ಬಾಪು. ಒಳ್ಳೆದಾಗಲಿ ಒಳ್ಳೆದಾಗಲಿ, ತುಂಬ ಹೆಸರು ಮಾಡು. ಅಯ್ಯೋ, ಹೇಗಿತ್ತು ಅಂಕಲ್? ಸರ್ ನಿಮಗೆ ಟೈಮ್ ವಿಡಿಯೋ ಇದ್ರಲ್ಲಿ ನೋಡಿದ್ರೆ ಆಯಿತು, ಯೂಟ್ಯೂಬಲ್ಲಿ ಇದೆ ಸರ್. ಅದು ನಿಮ್ಮನ್ನು ಹೆಂಗೆ ಅಪ್ರೋಚ್ ಮಾಡಿದ್ದು ಸರ್ ಅವರು? ಅವನು ಕೇಳಬೇಕು. ಅವರು ಹೇಳಲಿಲ್ಲ ಸರ್. ಅವರು ನಾ ಕೇಳಿದ್ದೆ ಅವ್ರ ಹತ್ತೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೆ. ಹೇಗೆ ಅಪ್ರೋಚ್ ಮಾಡಿದ್ರಂತ? ಹೌದು. ಯಾರ ಮೂಲಕವೋ ನನಗೆ ಗೊತ್ತಿತ್ತು, ಮೊದಲು ಪರಿಚಯದವರಿಗೆ. ನಮ್ಮ ಸ್ನೇಹಿತರೊಬ್ಬರು ನನ್ನ ನೋಡ್ಬಿಟ್ಟು ನೀವು ಗಾಂಧಿ ಅವರು ಬೆಸ್ಟ್ ಆಗುತ್ತೆ ಅಂತ ಹೇಳಿದರು. ಹಾಂ ಸರ್, ನಿಮ್ಮದು ಊರು ಸರ್? ಬಂದಿದ್ದೆ ಮಂಗಳೂರಾ? ಸರಿ, ಇದು ಮಂಗಳೂರಲ್ಲ ನೀವು? ನಾವಿರೋದು ಮಂಗಳೂರಿನಲ್ಲೇ. ಮೂಲ ಇದು ಯಾವುದು, ಮೂಲ ಶಿಕಾರಿಪುರ. ಇಲ್ಲಿಗೆ ಬಂದು 50 ವರ್ಷ ಆಯಿತು. ನಾವಿಲ್ಲಿ ಮಂಗಳೂರಲ್ಲೇ ವರ್ಕ್ ಮಾಡ್ತಾರೆ ಸರ್. ಸರ್ ಹೆಂಗಿತ್ತು ಗಿರೀಶ್ ಕಾಸರಗೋಡು ಸರ್ ಜೊತೆಗೆ ವರ್ಕಿಂಗ್? ಅದ್ಭುತ. ಒಂದು ದೊಡ್ಡ ಇದೆಲ್ಲ ಒಂದು ಪರಿಣತರಲ್ಲ. ಹೌದು ಸರ್. ಅದು ಮೂವಿ ಆದಮೇಲೆ ಮತ್ತೆ ಗಿರೀಶ್ ಸರ್ ಜೊತೆಗೆ ವರ್ಕ್ ಮಾಡಲಿಲ್ಲ? ಇಲ್ಲ, ಅವರು ಮತ್ತೆ ಬೇರೆ ಕರ್ಕೊಂಡೋದ್ರು. ಮತ್ತೊಂದು 2-3 ಸಣ್ಣ ಪಾತ್ರ ಮಾಡಿ. ಗಾಂಧಿ ಪಾತ್ರವೇ ಬೇರೆ ಬೇರೆ ಸಣ್ಣ ಸಿನಿಮಾ, ಗೌರ್ಮೆಂಟಿಗೆ ಮಾಡಿಕೊಟ್ಟ ಒಂದು ಸಿನಿಮಾ. ಹಾಂ, ಅದು ಒಂಥರ ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ಲ ಸರ್? ಓ ಎಸ್. ಗುರುಮ ಥರ ಮೂವಿ ನಮ್ಮ ಮನೇಲಿ ನೋಡ್ತಾ ಇರ್ತೀವಿ ಸರ್. ನಮ್ಮಮ್ಮ ತುಂಬ ಮೂವೀಸ್ ಎಲ್ಲ ನೋಡ್ತಾರೆ. ಗುರುಮ ಥರ, ಗಿರೀಶ್ ಕಾಸರಗೋಡು ಮೂವೀಸ್ ಎಲ್ಲ ತುಂಬ ನೋಡ್ತಾರೆ. ಚಂದನದಲ್ಲಿ ಯಾವಾಗಲೂ ಹಾಕ್ತಾ ಇರ್ತಾರೆ, ಅದನ್ನ ನೋಡ್ತಾ ಇರ್ತೀವಿ. ಅವಾಗೆಲ್ಲ ಹೌದು, ಗಾಂಧಿ ಥರನೇ ಇದ್ದಾರಲ್ಲ ಅಂತ ನಾವು. ನಿಮ್ಮ ಆ್ಯಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಇವತ್ತು ಕೂತಾಗ ಅವ್ನು ಹೇಳೇ ಬಿಟ್ಟ ಅಲ್ಲಿ. ಹೌದು, ಅದು ಒಂದು ಲಕ್ಕಿನೇ ಅಲ್ಲ ಅದು, ಅವ್ರನ್ನ ರೆಪ್ರೆಸೆಂಟ್ ಮಾಡೋದು ಕೂಡ, ಗಾಂಧೀಜಿಯವ್ರನ್ನ. ಸರ್ ಮಂಗಳೂರಲ್ಲಿ ಎಲ್ಲಿರುತ್ತೆ? ಇಲ್ಲಿ ನಾವು ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ಹಾಂ, ರಿಟೈರ್ ಆದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಯಾರು ನೋಡೋರು ಇದು? ಓಕೆ, ಈಗ ಹೇಳಿ, ಏನು ಬರೆದಿದ್ದೀರಾ ನೀವು? ಇನ್ಫಾರ್ಮೇಟಿವ್ ಸೆಷನ್, ಗುಡ್ ಚಾಯ್, ಓಕೆ, ಟೇಸ್ಟಿ ಚಾಯ್ ಬರುತ್ತೆ, ಓಕೆ, ಅಮೇಜಿಂಗ್ ಫುಡ್, ಬ್ಯೂಟಿಫುಲ್ ಪೀಪಲ್. ಓಕೆ. ಆ್ಯಂಡ್ ಡಿಸ್ಕೌಂಟ್ ಪ್ಲೀಸ್, ಅಟ್ಲೀಸ್ಟ್ ಮಿನಿಮಮ್. ಹೌದು, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಲ್ಲಿ ಕರೆಕ್ಟ್ ಅವ್ರು ಬುಕ್ ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೇಕು. ಹೌದಲ್ವಾ? ಚೆನ್ನಾಗಿ. ನವನೂತನ ಅನುಭವ ಇದು. ಓದಿದ ಅದೆಷ್ಟೋ ಸಾಲುಗಳು ಮೆಲುಕು ಹಾಕಲು ಅದೆಷ್ಟೋ ವಿಚಾರಗಳು ದೀರ್ಘಾಲೋಚನೆ ಬೇಕು.
related to ಓಕೆ Vijay. ಹಾಂ So this costs you around 750 rupees, which includes the photo thing along with the content. ಓಕೆ ಬಂದಿರ್ತಾನೆ. ಸರ್ ನನಗೊಂದು ಕ್ಯೂರಿಯಾಸಿಟಿ ಏನಂದರೆ ಜಸ್ಟ್ ಇದು ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಅಂದರೆ ಈ ಪೇಪರ್ಗಳು ಈಗ ಎಷ್ಟೋ ಪೇಪರ್ಗಳು ಸೇಲ್ ಆಗಿರಲ್ಲ, ಅದನ್ನು ಮತ್ತೆ ನೀವು ತಗೊಂಡು ಏನಾರು We ಮಾಡ್ತೀವಿ will do the recycle. ಅಂದರೆ ಎಷ್ಟೋ ಅಂಗಡಿಗಳಲ್ಲಿ ನಾವು ನೋಡ್ತೀವಲ್ಲ ತುಂಬ ಸೇಲ್ ಆಗಿರಲ್ಲ, ಅದನ್ನು ಮತ್ತೆ ನೀವು ಅವ್ರ ಹತ್ರನೇ ತಗೊತೀರ ಅದು? ತಗೊಳ್ತೀವಿ. ಓಕೆ We'll do the recycling thing. ಓಕೆ ಅದಕ್ಕೆ ನಿಮಗೆ ಏನು ಜಾಸ್ತಿ ಕಾಸ್ಟ್ ಏನು ಬೀಳಲ್ವಾ ಹೇಗೆ? ನಾವು ಸಪ್ಲೈ ಮಾಡುವಾಗಲೇ Is the rate ಒಂದು ಮಾರ್ಜಿನಲ್ ಅಮೌಂಟ್ ಅನ್ನು ಮಾಡ್ಕೊಳ್ತೀವಿ. ಹೌದಾ? ಅಲ್ಲಿ ರಿಕ್ವೈರ್ಮೆಂಟ್ ಒಂದು 25 ಪೇಪರ್ಸ್ ಇದೆ ಅಂತ ಹೇಳಿದ್ರು. ಹಾಂ ನಾವು ಒಂದು 25, 28, 30 ವರೆಗೆ ಹೋಗ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಅಲ್ಲಿ ಕಳಿಸಲ್ಲ. ನಮಗೆ ಒಂದು ಪ್ಲಾನ್ ಇರುತ್ತೆ, ಒಂದು 5 ಪೇಪರ್ ರಿಟರ್ನ್ ಬಂದೇ ಇರುತ್ತೆ. ಹೌದಲ್ಲ? ಬರುತ್ತೆ. ಓಕೆ ರಿಕ್ವೈರ್ಮೆಂಟ್ ಮೇಲೆ ಹೋಗ್ತೀವಿ. ಕನ್ನಡದಲ್ಲೆಲ್ಲ ನಮಗೆ ಏನಂತ ಹೇಳಿದ್ರೆ ಫೈನಲಿ ಎಂಡ್ ಆಫ್ ದ ಡೇ ಒಂದು 2 ಪೇಪರ್ ಆದ್ರೂ ಸ್ಟಾಲಲ್ಲಿ ಉಳಿದಿರಬೇಕು ಅಂತ ಹೇಳಿ. ಹ್ಞೂ ಯಾಕೆಂತ ಹೇಳಿದ್ರೆ ಯಾರಾದರೂ ಅಕಸ್ಮಾತ್ ಬಂದು ಹೊಸದಿಗೆ ಅಂತ ಕೊಡಿ ಅಂತ ಹೇಳಿದ್ರೆ ಓಕೆ ಅಲ್ಲಿ ಇರಬೇಕು. ಲಿಪಿಗಳನ್ನ ನಮ್ಮ ಇಂಗ್ಲಿಷು ಕನ್ನಡ ಈ ಹೊತ್ತಿನ ಲಿಪಿಗಳು ಓದುವಷ್ಟು ಸಲೀಸಾಗಿ ಓದಬಲ್ಲ 40-50 ವರ್ಷದ ಒಳಗಿರುವ ವಿದ್ವಾಂಸರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ, ಬುಕ್ಸ್ ಖರೀದಿ ಕಾರ್ಯಕ್ರಮ. ಸೊ ನಾನು ಬಿಂಬನ ತಗೊತೀನಿ. ಸೊ ನಿಮಗೆ ನಾನು ಹೇಳೋದು ಹೇಳಿ ಹೋಗು ಕಾರಣ, ಓಕೆನಾ? ಸೊ ಅದನ್ನು ಓದಿ ನನಗೆ ಹೇಳಿ ಏನಂತ. ಇದೆಲ್ಲ ಹೇಳಿ ಹೋಗು ಕಾರಣ. ಹೇಳಿ ಹೋಗು ಕಾರಣ ರವಿ ಬೆಳಗೆರೆದು ಫಸ್ಟ್ ಬುಕ್ ಓದಿ ಮೇ ಬಿ ಕನ್ನಡದಲ್ಲಿ ಫಸ್ಟ್ ಬುಕ್ ಓದೋದು ನಾನು. ನನ್ನ ಕಡೆಯಿಂದ ರೆಫರೆನ್ಸ್ ಓದಿ ಹೇಳ್ಬೇಕು ನನಗೆ ಸ್ಟೋರಿನ, ಆ್ಯಂಡ್ ಇದನ್ನು ಓದಿ ನಾನು ಹೇಳ್ತೀನಿ. ಓಕೆ ಡನ್, ಅದು ಒಂದು ಡಿಸ್ಕಷನ್ ಮಾಡುವ. ಓಕೆ ಡನ್. ನಿಮ್ಮ ಮೊದಲನೇ ಭೇಟಿ ಯಾವಾಗ ನೋಡೋಣ? ಇನ್ನೊಂದು ವರ್ಷ ಇನ್ನೊಂದು ವರ್ಷ ಬೇಕಾ? ಅಲ್ಲ, ಲಿಟ್ರೇಚರ್ ಫೆಸ್ಟಿಗೆ ನೋಡೋಣ. ನಮ್ಮ ಕಥೆಗಳನ್ನೆಲ್ಲ ಹೇಳಿದ್ದೀವಿ ಶಾರ್ಟ್ ಫಿಲ್ಮ್ದು, ಆ್ಯಂಡ್ ನೆಕ್ಸ್ಟ್ ಹೌದು, ಅಫಿಷಿಯಲ್ ಆಗಿ ಜಾಯ್ನ್ ಆಗಿ ನಮ್ಮ ಟೀಮ್ಗೆ ಅಲ್ವಾ? ಒಂದು ನಾವಿನ್ನು ಮೆಂಬರ್ ಆಗಬೇಕು. ಮೆಂಬರ್ ಆಗಿ ಒಳ್ಳೆ ಕಥೆಗಳನ್ನ ಕೊಡಿ ಅಲ್ಲ? ಹ್ಞೂ ಲೈಕ್ ನಮ್ಮಲ್ಲಿ ಆಟೋಗ್ರಾಫ್ ತಗೊಳ್ಬೋದು ನಿಮ್ಮದು ಒಂದು ವರ್ಷದಲ್ಲಿ. ಇನ್ನು 1 ವರ್ಷದಲ್ಲ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಆಗುತ್ತದು ಆಟೋಗ್ರಾಫ್ ಕೊಡುವ. ಓಕೆನಾ? ನಿಮಗೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಆಗುತ್ತಾ? ಇಲ್ಲೇ ಆಗ್ತೀರಾ? ನಾನು ಇಲ್ಲಿ ಬರ್ತೀನಿ, ಮತ್ತೆ ನಾ ಗಾಡಿ ತಗೊಂಡು. ಓಕೆ.